ನಿನ್ನೇನಾಯ್ತು ಗೊತ್ತಾ? ಕೋರ್ಟಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಆಫೀಸ್ ಹತ್ರ ಬರ್ಬೇಕಾದ್ರೆ ನಮ್ ಸರ್ ಕರೆದ್ಬಿಟ್ಟು ಶೂ ಕಿತ್ತೋಗಿದೆ ಬಾರಪ್ಪ ಮೆಜೆಸ್ಟಿಕ್ ಹತ್ರ ಹೋಗಿ ಬಾಟಾ ಶೋರೂಮ್ ಅಲ್ಲಿ ಒಂದು ಶೂ ತಗೊಂಡ್ಬಿಟ್ಟು ಆಮೇಲೆ ಹೋಗೋಣ ಬಾ ಅಂತ ಕರೆದ್ರು. ಸೊ ನಾನು ಹೆಂಗು ಫ್ರೀ ಇದ್ದೆ, ಬೈಕ್ ಇತ್ತು, ಬನ್ನಿ ಸರ್ ಹೋಗೋಣ ಅಂತ ಕರ್ಕೊಂಡು ಹೋದೆ. ಸೊ ಅಲ್ಲಿ ಬಾಟಾ ಶೋರೂಮ್ ಎದುರುಗಡೆ ರೋಡ್ ಮೇಲೆ ಬೈಕ್ ನ ಪಾರ್ಕ್ ಮಾಡಿ ಇನ್ನೇನ್ ಒಳಗಡೆ ಹೋಗ್ಬೇಕು, ನಮ್ ಸರ್ ಒಳಗಡೆ ಹೋದ್ರು, ನಾನು ಇನ್ನೇನ್ ಹೋಗ್ಬೇಕು, ನಾನು ಕೋಟ್ ಹಾಕೊಂಡಿದ್ದೆ. ಅಷ್ಟರಲ್ಲಿ ಹಿಂದ್ಗಡೆಯಿಂದ ಲೇಡಿ ಪೊಲೀಸರು ಕರೆದ್ರು. ಅವ್ರು ಕರೆದ್ಬಿಟ್ಟು ಏನನ್ಬೇಕು ಗೊತ್ತಾ? ಏನ್ ಸರ್, ಅಡ್ವೊಕೇಟ್ ಆಗ್ಬಿಟ್ಟು ನೀವೇ ಈ ತರ ರೂಲ್ಸ್ ನ ಬ್ರೇಕ್ ಮಾಡ್ತೀರಲ್ಲ ಅಂತ ಅಂದ್ರು. ನನಗೆ ಲಿಟ್ರಲಿ ನನಗೆ ಏನ್ ರಿಪ್ಲೈ ಕೊಡ್ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಆ ಸಂದರ್ಭದಲ್ಲಿ ಏನೋ ಒಂದು ವಾದ ಆಯ್ತು, ಮಾತಾಡ್ಬಿಟ್ಟು ಆಯ್ತು. ಬಟ್ ನಂಗೆ ಆಮೇಲೆ ಏನ್ ರಿಯಲೈಸ್ ಆಯ್ತು ಅಂದ್ರೆ, ಅಲ್ಲ ಗುರು, ನಾವು ಅವರು ನನಗೆ ರೂಲ್ಸ್ ಬ್ರೇಕ್ ಮಾಡ್ತಿದೀನಿ ಅಂದಿದ್ದು ನನಗೆ ಹರ್ಟ್ ಆಗ್ಲಿಲ್ಲ. ಯಾಕಂದ್ರೆ ನಾನು ಅಲ್ಲಿ ನೋ ಪಾರ್ಕಿಂಗ್ ಇತ್ತು, ಗಾಡಿನ ಹಾಕಿದ್ದೆ. ಬಟ್ ಅಡ್ವೊಕೇಟ್ ಆಗ್ಬಿಟ್ಟು ನೀವು ರೂಲ್ಸ್ ನ ಬ್ರೇಕ್ ಮಾಡ್ತಾ ಇರಲ್ಲ ಅಂತಂದ್ರೆ ಅದು ನಂಗೆ ಸೀರಿಯಸ್ಲಿ ಲಿಟ್ರಲಿ ಬೈ ನನಗೆ ನೆತ್ತಿಗೆ ಇರ್ತದು. ಯಾಕಂತಂದ್ರೆ ಸಿ, ಅಡ್ವೊಕೇಟ್ ಅಂದ್ರೆ ಮನುಷ್ಯರಲ್ವಾ? ಅಡ್ವೊಕೇಟ್ಗೆ ಆ ಪ್ರೊಫೆಷನ್ಗೆ ಆ ಪ್ರೊಫೆಷನ್ ಡಿಮಾಂಡ್ ಮಾಡುತ್ತೆ. ಸೊ ಅದಕ್ಕೆ ಮರ್ಯಾದೆ ಕೊಡಿ, ದಟ್ ಈಸ್ ಸೆಕೆಂಡರಿ. ಬಟ್ ಅದನ್ನ ಹೊರತುಪಡಿಸಿ ಅಡ್ವೊಕೇಟ್ಸ್ ಗಳ ಪರ್ಸನಲ್ ಲೈಫ್ ಇದೆ ಗುರು. ಸೊ ದಿನನಿತ್ಯ ಕೆಲವೊಂದ್ ಸಣ್ಣ ಪುಟ್ಟ ರೂಲ್ಸ್ ಬ್ರೇಕ್ ಆಗ್ತಾನೆ ಇರುತ್ತೆ. ಈ ಪ್ರಪಂಚದಲ್ಲಿ ಒಬ್ನೇ ಒಬ್ಬರನ್ನ ತೋರಿಸ್ಬಿಡಿ ನನಗೆ ನೋಡೋಣ, ಯಾವನು ಡೈಲಿ ಅಟ್ಲೀಸ್ಟ್ ಒಂದ್ ರೂಲ್ಸ್ ಬ್ರೇಕ್ ಮಾಡದೇ ಇರೋನು. ಯಾಕೆ? ಈ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಜಿಬ್ರಾ ಕ್ರಾಸಿಂಗ್ ಮೇಲೆ ಗಾಡಿನ ನಿಲ್ಸಬಾರ್ದು ಅಂತ ಗೊತ್ತಿದ್ರು ಕೂಡ ಎಷ್ಟು ಜನ ನೀವು ಫಾಲೋ ಮಾಡ್ತೀರಾ ತೋರಿಸಿ ನೋಡೋಣ. ಆಮೇಲೆ ಇನ್ನು ರೆಡ್ ಲೈಟೇ ಇರುತ್ತೆ, ಇನ್ನು ಗ್ರೀನ್ ಬಂದಿರಲ್ಲ, ಅಷ್ಟೊತ್ತಿಗೆ ಗಾಡಿ ಬಿಟ್ಬಿಡ್ತೀರಾ. ಎಷ್ಟು ಜನ ಫಾಲೋ ಮಾಡ್ತೀರಾ ಇದನ್ನ? ಸೊ ಇದು ಸಣ್ಣ ಪುಟ್ಟ ರೂಲ್ಸ್ ಗಳು, ಇವನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಲೈಫ್ ಅಲ್ಲಿ. ಪ್ರತಿಯೊಂದನ್ನು ಫಾಲೋ ಮಾಡಕ್ಕೆ ಅದು ನಮ್ ದೇಶದಲ್ಲಿ, ನಮ್ಮ ಕಂಟ್ರಿಯಲ್ಲಿ ಅದು ಇಂಪಾಸಿಬಲ್. ಅಂದ್ರೆ ನಾನು ದೇಶದ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇಲ್ಲ, ಬಟ್ ನಾವ್ ಆತರ ಇಲ್ಲಿ ಬದುಕ್ಬೇಕಂದ್ರೆ ಹಂಗ್ ನಡಿಬೇಕಾಗತ್ತೆ. ನಾನ್ ಮಾಡಿದ ತಪ್ಪೆ, ಬಟ್ ಅಡ್ವೊಕೇಟ್ ಅಂತ ವರ್ಡ್ ಯೂಸ್ ಮಾಡಿದ್ರಲ್ಲ ಅವರು. ಸೊ ಅಲ್ಲಿ ನನಗೆ ಸ್ವಲ್ಪ ಏನೋ ಒಂಥರ ನನಗೆ ಇದಾಯ್ತು, ಹಿಟ್ ಆಯ್ತದು. ನಾವೊಂದು ಡಿಗ್ರಿ ಮಾಡ್ಕೊಂಡಿದೀವಿ, ನಾವೊಂದು ಅಥಾರಿಟಿ ಇದೆ ನಮ್ಗೆ ನಿಮ್ಮನ್ನ ರಿಪ್ರೆಸೆಂಟ್ ಮಾಡಕ್ಕೆ ಕೋರ್ಟ್ ಮುಂದೆ, ಅದಕ್ಕೆ ನಾವು ನಿಮ್ಮನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಆ ಪ್ರೊಫೆಷನ್ಗೆ ಮರ್ಯಾದೆ ಕೊಡಿ, ಅದು ನಮ್ಮ ಕೆಲಸ. ಅದನ್ನ ಹೊರತುಪಡಿಸಿ ನೀವು ಹಿಂಗ್ ರೋಡ್ ಮೇಲೆಲ್ಲ ಈ ತರ ಎಲ್ಲ ಕ್ವಶನ್, ಇದನ್ ಫಸ್ಟ್ ಟೈಮ್ ಆಗಿಲ್ಲ. ಇದು ಫಸ್ಟ್ ಟೈಮ್ ಆಗಿದ್ರೆ ನಾನು ಈ ತರ ವಿಡಿಯೋ ಮಾಡ್ತಾ ಇರ್ಲಿಲ್ಲ. ಇದು ನಂಗೆ ಹಲವಾರು ಬಾರಿ ಆಗಿದೆ. ಬಟ್ ಹಿಂದೆ ಇದು ನನ್ನ ಫ್ರೆಂಡ್ಸ್ ಗಳ ಜೊತೆ ಆಗ್ತಿತ್ತು. ಫ್ರೆಂಡ್ಸ್ ಗಳು ಈ ತರ ಮಾತಾಡ್ತಿದ್ದೆ, ಏನೋ ನೀನು ಅಡ್ವೊಕೇಟ್ ಆಗಿ ಹಿಂಗ್ ಮಾಡ್ತೀಯ, ಹಂಗಿಂಗೆ ಅಂತ. ಬಟ್ ಅವಾಗ ನಾನು ನೆಗ್ಲೆಕ್ಟ್ ಮಾಡ್ತಿದ್ದೆ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ನಮ್ಮ ಪ್ರೊಫೆಷನ್ ಏನು, ನಮ್ಮ ಲೈಫ್ ಏನು ಅಂತ. ನನ್ನ ಪರ್ಸನಲ್ ಆಗಿ ಬೈರಿ, ಪರವಾಗಿಲ್ಲ. ಹೋಪ್ ಯು ಆಲ್ ಅಂಡರ್ಸ್ಟುಡ್. ಸಿ ಯು.